ಕಬ್ಯಾಡಿ ಜಯರಾಮ್ ಆಚಾರ್ಯ ಅವರು ಸಂಪರ್ಕದಲ್ಲಿದ್ದಾರೆ. ಆಚಾರ್ಯರೇ, ಈಗ ಗ್ರಹಣ ಅಂದ ತಕ್ಷಣ ಇದು ಸಾಧನೆಗೆ ಪರ್ವಕಾಲ ಅಂತ ಹೇಳ್ತಾರೆ. ಏನ್ ಹೇಳ್ತೀರಿ? ಯಾವ ರೀತಿಯ ಸಾಧನೆಗೆ ಉಚಿತವಾದಂತಹ ಕಾಲ ಇದು? ಗ್ರಹಣ ಕಾಲದಲ್ಲಿ ಯಾವುದೇ ಜಪ ತಪಾನುಷ್ಠಾನ ಮಾಡಿದ್ರೆ ಅದಕ್ಕೆ 1000 ಪಟ್ಟು ಪರಿಣಾಮ ಜಾಸ್ತಿ ಅಂತ ಶಾಸ್ತ್ರ ಹೇಳ್ತದೆ. ಗ್ರಹಣದ ಪೂರ್ವಭಾವಿಯಾಗಿ ಸ್ನಾನವನ್ನು ಮಾಡಿ, ಆಗ ಸ್ನಾನ ಮಾಡುವುದಕ್ಕೆ ಬಿಸಿ ನೀರು ತಣ್ಣೀರು ಯಾವ ಸ್ನಾನ ಮಾಡಿದ್ರು ದೋಷ ಇಲ್ಲ. ಆದರೆ ಗ್ರಹಣದ ನಂತರದಲ್ಲಿ, ಗ್ರಹಣ ಮುಗಿದ ನಂತರ ಪುನಃ ಸ್ನಾನ ಮಾಡಬೇಕು. ಆಗ ಅದು ತಣ್ಣೀರು ಸ್ನಾನವೇ ಆಗಿರ್ಬೇಕು. ಮನೆಯ ಬಾವಿಯ ನೀರು ಸಾಧಾರಣ, ನದಿ ಕೆರೆಯ ನೀರು ಅದಕ್ಕಿಂತ ಸ್ವಲ್ಪ ಪಟ್ಟು ಉತ್ತಮ. ನದಿ ಆದ್ರೆ ಬಹಳ ಶ್ರೇಷ್ಠ, ಮಹಾ ನದಿ ಆದ್ರೆ ಅತ್ಯಂತ ಶ್ರೇಷ್ಠ ಅಂತ ಶಾಸ್ತ್ರ ಹೇಳ್ತದೆ. ಹಾಗಾದ್ರಿಂದ ಗ್ರಹಣದ ಪೂರ್ವಭಾವಿಯಾಗಿ ಮತ್ತು ಉತ್ತರಾದ ಕಾಲದಲ್ಲಿ ಸ್ನಾನ ಮಾಡುವುದು ಒಂದು. ಗ್ರಹಣ ಕಾಲದಲ್ಲಿ ಚಂದ್ರನ ಜಪ, ಕೇತುವಿನ ಜಪ, ಚಂದ್ರನ ಅಧಿದೇವತಾ ಪ್ರತ್ಯಧಿದೇವತೆಗಳಾದಂತಹ ಅಬ್ದೇವತೆ ಮತ್ತು ಗೌರಿಯ ಜಪ, ಕೇತುವಿಗೆ ಸಂಬಂಧಪಟ್ಟಂತೆ ಅಲ್ಲಿ ಕೇತುವಿನಿಗೆ ಬ್ರಹ್ಮ ಮತ್ತು ಚಿತ್ರಗುಪ್ತನಿಗೆ ಮತ್ತು ಗಣಪತಿ ಕಾರಕನಾದಂತ ಗಣಪತಿಯ ಜಪ, ಮತ್ತು ಚಂದ್ರನಿಗೆ ದೇವಿ ಕಾರಕತ್ವ ಇರುವುದರಿಂದ ಗೌರಿ, ದುರ್ಗೆ ಇತ್ಯಾದಿ ಎಲ್ಲ ದೇವತೆ ಸ್ತ್ರೀ ದೇವಿ ಜಪತಪ ಅನುಷ್ಠಾನ ಇತ್ಯಾದಿಗಳನ್ನು ಮಾಡುವುದು. ಮತ್ತು ನಮ್ಮದಾದ ಇಷ್ಟ ದೇವರುಗಳು, ವಿಶೇಷವಾಗಿ ಎಲ್ಲ ಗ್ರಹಗಳಿಗೂ ಸಂಬಂಧಪಟ್ಟಂತೆ ಬೆಳಕನ್ನು ಕೊಡುವ ಸೂರ್ಯನಾದ್ರಿಂದ ಸೂರ್ಯನ ಜಪ, ಮತ್ತು ನಮ್ಮ ತ್ರಿಮೂರ್ತಿಗಳ ಜಪ, ಬ್ರಹ್ಮ ವಿಷ್ಣು ಮಹೇಶ್ವರ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಈ ದೇವರುಗಳ ಜಪ, ಕೇತುವಿಗೆ ಗಣಪತಿ ಕಾರಕನಾದ್ರಿಂದ ಗಣಪತಿಯ ಜಪವೂ ಹೌದು. ಆಮೇಲೆ ಸುಬ್ರಹ್ಮಣ್ಯ ಜಪವನ್ನು ಅವರಾಗ್ಲೇ ಹೇಳಿದಂತೆ ರವಿ, ಪೂಜಾ, ರಾಹು, ಶನಿ ಮತ್ತು ಬುಧರ ದೃಷ್ಟಿ ಅಲ್ಲಿ ಶನಿ ಗ್ರಹಣದ ರಾಶಿಯ ಮೇಲೆ ಬೆರುವುದರಿಂದ ಅವರ ಕಾರಕರಾದಂತಹ ಎಲ್ಲ ದೇವರುಗಳ ಜಪತಪಾನುಷ್ಠಾನವನ್ನು ಮಾಡಬಹುದಾಗ್ತದೆ. ಈ ಜಪತಪಾನುಷ್ಠಾನ ಮಾಡಿದ್ರೆ 1000 ಪಟ್ಟು ಪರಿಣಾಮ ಒಂದು. ಎರಡನೇದಾಗಿ ಉಪರಾಗ ಶಾಂತಿ ಅಂತ ಮಾಡ್ಲಿಕ್ಕೂ ಇದೆ. ಈ ಯಾವ ಜಪ ಮಾಡ್ತೇವೆ ಅದು 10,000ದಷ್ಟು ಜಪ ಮಾಡ್ಬೋದು ಸಮಯ ಸಿಕ್ಕಿದ್ರೆ. ಆ ಗ್ರಹಣದ ಅವಧಿಯನ್ನು ಹಿಡ್ಕೊಂಡು ಅದು ಆಗ್ತದೆ. 10,000 ಜಪ ಮಾಡ್ಲಿಕ್ಕೆ ಆಗದೆ ಇದ್ದಾಗ 1000 ಜಪಕ್ಕೆ 100 ಆಹುತಿ ಅಂತೆ ಉಪರಾಗ ಶಾಂತಿ ಅಂತ ಮಾಡಿಕೊಳ್ಳುವಂತದ್ದು ಕ್ರಮ ಇದೆ. ಆ ಗ್ರಹಣಕ್ಕೆ ಕಾರಕನಾಗುವಂತ ಸೂರ್ಯನೋ ಚಂದ್ರನೋ ಕೇತುವೋ ರಾಹು ಇವರಿಗೂ ಆಹುತಿ ಮತ್ತೆ ಮಧ್ಯಂತರದಲ್ಲಿ ಮೃತ್ಯುಂಜಯಾಹುತಿ ಇತ್ಯಾದಿಗಳನ್ನು ಕೊಡ್ತಾ ಉಪರಾಗ ಶಾಂತಿ ಅಂತ ಮಾಡ್ಲಿಕ್ಕಿದೆ. ಸುದರ್ಶನ ಆಹುತಿಯನ್ನು ಕೊಡ್ಲಿಕ್ಕಿದೆ ಅದರಲ್ಲಿ. ಹೀಗೆ ಮಾಡಿಕೊಂಡು ಉಪರಾಗ ಶಾಂತಿ ಅಂತ ಮಾಡುವುದರಿಂದ ಅದಕ್ಕೆ 10ನೇ ಜಪದ 10ನೇ ಒಂದಂಶ ಆಹುತಿ ಕೊಡುವುದರಿಂದ ಅದು ಬಹಳ ವಿಶೇಷವಾದಂತಹ ಪರಿಣಾಮವನ್ನು ಕೊಡ್ತದೆ. ಅದು ಆ ಗ್ರಹಣದ ಹೊತ್ತಿನಲ್ಲಿ ಅದು ರಾತ್ರಿ, ಕೆಲವೊಮ್ಮೆ ರಾತ್ರಿ ಸಂಭವ ಆಗ್ತದೆ. ಹೆಚ್ಚಾಗಿ ಚಂದ್ರಗ್ರಹಣ ಸಂಭವ ಆಗುತ್ತೆ ರಾತ್ರಿ. ಆದ್ರಿಂದ ಉಪರಾಗ ಶಾಂತಿ ಮಾಡುವುದು ಕೆಲವೊಮ್ಮೆ ಅವಿಹಿತ ಆಗ್ತದೆ. ಆದ್ರಿಂದ ಮರುದಿವಸ ಬೆಳಿಗ್ಗೆ ಆದ್ರೂ ಅದನ್ನು ಮಾಡಬೇಕು ಅಂತ ಶಾಸ್ತ್ರ ವಿಧಿಸ್ತದೆ. ಹೀಗೆ ಇದಕ್ಕೆ ಅನುಷ್ಠಾನ ಇರುವುದು. ಇದರಿಂದ ಪರಿಣಾಮ ಆಗುವಂತದ್ದು ಮನಸ್ಸಿನ ಮೇಲೆ, ಔಷಧೀಯ ಸಸ್ಯಗಳ ಮೇಲೆ, ಮತ್ತೆ ಮಾತು ಪ್ರಸಾದ ಇತ್ಯಾದಿ. ಅದರಲ್ಲಿ ಕಾರಕ ಚಂದ್ರನಿಗೆ ಕಾರಕತ್ವ ಮಾತು ಸ್ವಸ್ತಿ ಮನಃಪ್ರಸಾದ ಮುದದಿ ಸ್ನಾನಂ ಸಿತಾ ಚಾಮರಂ ಛತ್ರಂ ಸುವ್ಯಜನಂ ಫಲಾನಿ ಮೃದುಲಂ ಪುಷ್ಪಾಣಿ ಸಸ್ಯಂ ಕೃಷಿಂ ಕೀರ್ತಿಂ ಮೌತಿಕ ಕಾಂಶ ರೌಪ್ಯ ಮಧುರ ಕ್ಷೀರಾನ್ನ ವಸ್ತ್ರಾಂಬುಗೋ ಯೋಷಾಪ್ತಿಂ ಸುಖಭೋಜನಂ ತಂ ಸುಖಂ ರೂಪಂ ವದೇ ಚಂದ್ರತಃ. ಮನುಷ್ಯನಿಗೆ ರೂಪಕ್ಕೆ ತೊಂದರೆ ಆಗಬಹುದು, ಅಂಗಕ್ಷತಿಯಾಗಿ ಅವರಾಗ್ಲೇ ಹೇಳಿದಂತೆ ಅಪಘಾತಗಳಿಂದ ರೂಪಕ್ಕೆ ಅಂಗಕ್ಷತಿ ಆಗ್ಬೋದು. ಆಮೇಲೆ ಮನಃಪ್ರಸಾದ ಮಾನಸಿಕವಾದಂತಹ ಉದ್ವೇಗಗಳು ಅಥವಾ ಮನಸ್ಸು ಕ್ಲೇಶಗಳು ಉಂಟಾಗ್ಬೋದು ಭಿನ್ನಾಭಿಪ್ರಾಯ ಇತ್ಯಾದಿಗಳಿಂದ. ಸಸ್ಯ ಸಂಪತ್ತಿಗಳಲ್ಲಿ ಸ್ವಲ್ಪ ತೊಂದರೆ, ಕ್ರಿಮಿಕೀಟಗಳ ಬಾಧೆಯಿಂದ ನಷ್ಟ ಆಗ್ಬೋದು ನಾನು ಆಗ್ಲೇ ಹೇಳಿದಂತೆ. ಅಥವಾ ಕೃಷಿ ಉತ್ಪನ್ನಗಳ ಬೆಳೆಯಲ್ಲಿ ಕೊರತೆ ಆಗಬಹುದು. ಅಥವಾ ಈ ಲೋಹಗಳು, ಬೆಳ್ಳಿ ಮತ್ತೆ ಕೆಲವು ಲೋಹಗಳದ್ದಂತ ಬೆಲೆ ಎಲ್ಲ ಹೆಚ್ಚಾಗಬಹುದು. ಸಸ್ಯಗಳ ಉತ್ಪಾದನೆ ಕಡಿಮೆ ಆಗೋದ್ರಿಂದ ಅವುಗಳ ದರವು ಹೆಚ್ಚಬಹುದು. ಆಮೇಲೆ ಬೇರೆ ಬೇರೆ ಮನುಷ್ಯನ ಉಪಯುಕ್ತವಾದಂತ ಕೆಲವು ಔಷಧೀಯ ಸಸ್ಯಗಳದ್ದಂತ ಕೊರತೆ ಉಂಟಾಗಬಹುದು. ಇದಿಷ್ಟು ಸಾಮಾನ್ಯವಾಗಿ ಆಗುದು. ಆಯಾ ನಕ್ಷತ್ರಗಳವರಿಗೆ ಆ ಪರಿಣಾಮ ಜಾಸ್ತಿ, ಇತರರಿಗೆ ಅಷ್ಟು ಪರಿಣಾಮ ಇಲ್ಲ. ಬೇರೆ ಬೇರೆ ನಕ್ಷತ್ರಗಳಿಗೆ ಬೇರೆ ಬೇರೆ ರಾಶಿಯವರಿಗೆ ಅದಕ್ಕಿಂತ ಕಡಿಮೆಯ ಪರಿಣಾಮ. ಯಾರಿಗೂ ಏನೂ ಇಲ್ಲ ಅಂತಲ್ಲ. ಯಾಕೆ ಅಂತ ಹೇಳಿದ್ರೆ ಒಂದು ಗ್ರಹರ ಪರಿಣಾಮ ಮನುಷ್ಯನಿಗೆ ಅವರ ಕಿರಣಜಾಲಗಳಿಂದ ಉಂಟಾಗುದು. ವೈಜ್ಞಾನಿಕವಾಗಿ ನಾವು ಹುಣ್ಣಿಮೆ ದಿವಸ ಮನುಷ್ಯನಿಗೆ ಮನೋರೋಗಿಗಳಿಗೆ ಉಲ್ಬಣ ಆಗುದು ಅಥವಾ ಮನಸ್ಸಿಗೆ ಆಹ್ಲಾದ ಆಗುದು
ಅಥವಾ ಸಮುದ್ರದಲ್ಲಿ ಉಬ್ಬರ ಬಿತ್ತು ಬರುವುದು, ಅಥವಾ ಔಷಧೀಯ ಸಸ್ಯಗಳಿಗೆ ಮುದ ಆಗುವುದು ಇತ್ಯಾದಿಗಳೆಲ್ಲ ನಾವು ಕಾಣ್ತೇವೆ. ಗ್ರಹಣದ ಹೊತ್ತಿನಲ್ಲಿ ಪಕ್ಷಿಗಳು ಪ್ರಾಣಿಗಳೆಲ್ಲ ವಿಚಲಿತರಾಗುವುದನ್ನು ನಾವು ಕಾಣ್ತೇವೆ. ಹಾಗಾದ್ರಿಂದ ಗ್ರಹಣದ ಪರಿಣಾಮ ಇಲ್ಲ ಅಂತ ಹೇಳುದು ಹುಮ್ಮತನ ಆಗ್ತದೆ. ಗ್ರಹಣ ಪರಿಣಾಮ ಗ್ರಹಣ ಚಾಲದ ಹಾಗೆ ಇಲ್ಲಿಯೂ ಪರಿಣಾಮ ಆಗ್ತದೆ. ಆದ್ರೆ ಈ ಪರಿಣಾಮ ಎಷ್ಟು ದಿನಗಳ ಕಾಲ ಅನ್ನೋದು ಕೂಡ ಬಹಳ ಮುಖ್ಯ ಆಗತ್ತೆ. ಬರ್ತೀನಿ ಆಚಾರ್ಯ, ಮಾತನಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.